ಸಿದ್ದರಾಮಯ್ಯರನ್ನ ತೆಗೆದ್ರೆ ದೊಡ್ಡ ಕ್ರಾಂತಿ ಆಗುತ್ತೆ, ಹೋರಾಟ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಾವಿರಾರು ಜನ ಜೈಲಿಗೆ ಹೋಗೋದಕ್ಕೆ ಸಿದ್ಧರಿದ್ದಾರೆ. ಸಿಎಂ ಸ್ಥಾನದಿಂದ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರನ್ನ ಯಾಕೆ ತೆಗಿಬೇಕು? ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನ ತೆಗೆದು ಅವರಂಥ ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಇಲ್ಲ, BJPನಲ್ಲೂ ಇಲ್ಲ, JDSನಲ್ಲೂ ಇಲ್ಲ. ಸಿದ್ದರಾಮಯ್ಯನ ತೆಗೆದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿನೇ ಆಗುತ್ತೆ, ಹೋರಾಟ ಆಗುತ್ತೆ. ಅದರಲ್ಲೇನು ಬೇರೆ ಮಾತಿಲ್ಲ. ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೂ ಸಿದ್ಧ. ಸಿದ್ದರಾಮಯ್ಯನವ್ರನ್ನ ತೆಗೆಯೋದು ಅಷ್ಟು ಸುಲಭವಲ್ಲ. ತೆಗೆಯೋದ್ರಿಂದ ರಾಜ್ಯಕ್ಕೇನು ಒಳ್ಳೆಯದಾಗೋದಿಲ್ಲ. ಸಿದ್ದರಾಮಯ್ಯನವರನ್ನು ಯಾಕೆ ತೆಗಿಬೇಕು? ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನ ತೆಗೆದು ಅವರಂಥ ಒಬ್ಬ ವ್ಯಕ್ತಿ ಈಗ ಸದ್ಯ ಇನ್ನು ದುಬೈನಲ್ಲಿ ಏರ್ ಶೋ ನಡೀತಾ ಇದೆ. ಮೊನ್ನೆ ದಿನ ಆಗಿರುವಂತಹ ಅವಘಡದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಈ ಬಾರಿ ಕೂಡ ದುಬೈ ವಾಯು ಪ್ರದರ್ಶನದ ವೇಳೆ ಲಘು ಯುದ್ಧ ವಿಮಾನ ತೇಜಸ್ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ವಿಂಗ್ ಕಮಾಂಡರ್ ನಮಾಂಶ್ ಸಾಲ್ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇದು ಮೊನ್ನೆ ನಡೆದಿರುವಂತಹ ಘಟನೆಯ ಅಪ್ಡೇಟ್ಸ್. ಇದೀಗ ಅಲ್ಲಿ ಅಂತ್ಯ ಸಂಸ್ಕಾರ ಎಲ್ಲ ನಡೀತಾ ಇದೆ. ಆ ಪ್ರಕ್ರಿಯೆಯನ್ನು ಗಮನಿಸ್ತಾ ಇದ್ದೀರಿ. ನಮಾಂಶ್ ಸಾಲ್ ಸ್ವಗ್ರಾಮ ಹಿಮಾಚಲ ಪ್ರದೇಶ ಕಾಂಗ್ರಾದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಈ ವೇಳೆ ವಾಯುಪಡೆ ಯೋಧರು ಅಂತಿಮ ನಮನವನ್ನು ಸಲ್ಲಿಸಿದರು. ಅಂತ್ಯಕ್ರಿಯೆ ವೇಳೆ ವಾಯುಪಡೆಯ ಅಧಿಕಾರಿಗಳು ಹಾಗೆ ಕುಟುಂಬಸ್ಥರು, ಸಂಬಂಧಿಕರು ಮತ್ತು ಸ್ನೇಹಿತರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯರನ್ನ ತೆಗೆದ್ರೆ ದೊಡ್ಡ ಕ್ರಾಂತಿ ಆಗುತ್ತೆ, ಹೋರಾಟ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಾವಿರಾರು ಜನ ಜೈಲಿಗೆ ಹೋಗೋದಕ್ಕೆ ಸಿದ್ಧರಿದ್ದಾರೆ. ಸಿಎಂ ಸ್ಥಾನದಿಂದ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರನ್ನ ಯಾಕೆ ತೆಗಿಬೇಕು? ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನ ತೆಗೆದು ಅವರಂಥ ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಇಲ್ಲ, BJPನಲ್ಲೂ ಇಲ್ಲ, JDSನಲ್ಲೂ ಇಲ್ಲ. ಸಿದ್ದರಾಮಯ್ಯನ ತೆಗೆದರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿನೇ ಆಗುತ್ತೆ, ಹೋರಾಟ ಆಗುತ್ತೆ. ಅದರಲ್ಲೇನು ಬೇರೆ ಮಾತಿಲ್ಲ. ಸಾವಿರಾರು ಜನ ಜೈಲಿಗೆ ಹೋಗೋಕ್ಕೂ ಸಿದ್ಧ. ಸಿದ್ದರಾಮಯ್ಯನವ್ರನ್ನ ತೆಗೆಯೋದು ಅಷ್ಟು ಸುಲಭವಲ್ಲ. ತೆಗೆಯೋದ್ರಿಂದ ರಾಜ್ಯಕ್ಕೇನು ಒಳ್ಳೆಯದಾಗೋದಿಲ್ಲ. ಸಿದ್ದರಾಮಯ್ಯನವರನ್ನ ಯಾಕೆ ತೆಗಿಬೇಕು? ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನ ತೆಗೆದು ಅವರಂಥ ಒಬ್ಬ ವ್ಯಕ್ತಿ ಈಗ ಸದ್ಯ